ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು, ಇಲ್ಲಿ ಫೆಬ್ರವರಿ 21ರಂದೇ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಒಂದು ವಿಶೇಷ ಮಾತುಕತೆಯನ್ನು ಮಾತನಾಡಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ. ನೋಡಿ, ಇಲ್ಲಿ 8-10 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ 3 ಕಂತುಗಳ ಹಣನೂ ಕೂಡ ನಾವು ಒಂದೇ ಬಾರಿಗೆ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೇವೆ ಅಂತ ಅವರು ಹೇಳಿದರು. ಯಾವಾಗ? ಫೆಬ್ರವರಿ 21ಕ್ಕೆ. ನೋಡಿ, ಇವಾಗ ನೀವು ಡೇಟನ್ನು ಕಂಪೇರ್ ಮಾಡಿ ಫೆಬ್ರವರಿ 21ಗೆ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಆಗಿ ಒಂದು 10ರಿಂದ 12 ದಿನಗಳಾಯಿತು. ಇವ್ರು ಹೇಳಿದ್ದು 8ರಿಂದ 10 ದಿನದ ಒಳಗಾಗಿ ನಾವು ಈ 3 ಕಂತುಗಳ ಹಣವನ್ನು ಜಮೆ ಮಾಡ್ತೇವೆ ಅಂತ. ಸ್ನೇಹಿತರೆ, ನೀವು ನೋಡಬಹುದು ಮಾಹಿತಿಯ ಪ್ರಕಾರ ಈ 3 ಕಂತುಗಳ ಹಣ ಕೂಡ ನಾವು ಒಟ್ಟಿಗೆ ಜಮೆ ಮಾಡ್ತೇವೆ ಅಂತ ಅವರು ತಿಳಿಸಿದ್ದಾರೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಸೊ ಇದರಲ್ಲಿ ಏನಪ್ಪ ನಾವು ಕನ್ಸಿಡರ್ ಮಾಡಬಾರ್ದು ಅಂತಂದ್ರೆ ರಜಾ ದಿನಗಳನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಲಾಗುತ್ತಿದೆ. ಆದರೆ ರಜಾ ದಿನಗಳಲ್ಲಿನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರುವಂತಹ ಒಂದು ಸುದ್ದಿ ಕೂಡ ನಾವು ಕೇಳಿರ್ತೇವೆ. ಆದರೆ ರಜಾ ದಿನಗಳನ್ನು ಬಿಟ್ಟು ಇಲ್ಲಿ ಹಿಡಿದ್ರೆ ಸಂಡೇ, ಸ್ಯಾಟರ್ಡೆ ಮತ್ತೆ ಶಿವರಾತ್ರಿ ಹಬ್ಬದಂದು ರಜೆ ಇತ್ತು. ಇಲ್ಲಿ ಟೋಟಲ್ ಆಗಿ ಒಂದು 4 ರಜೆಗಳನ್ನು ತೆಗೆದ್ರೆ ಒಂದು 6ರಿಂದ 7 ದಿನಗಳಾಗಬಹುದು ಅಷ್ಟೇ. ಇವರು ಹೇಳಿದ್ದು 8ರಿಂದ 10 ದಿನದ ಒಳಗಾಗಿ. ಹಾಗಾಗಿ ನೀವು ಇಲ್ಲಿ ಅನ್ಕೋಬಹುದು ಸುಮಾರು ಇನ್ನೂ ಕೂಡ 4 ದಿನ ಬೇಕು ಅಂತ. ಆದರೆ ಸ್ನೇಹಿತರೆ, ಇವತ್ತಿಂದಲೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲಿಕ್ಕೆ ಮುಂದಾಗಿದೆ ಸರ್ಕಾರ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ನೋಡಿ, ನಾವು ಹೇಳುವಂತಹ ಮಾಹಿತಿಗಳು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಆಗಿರ್ತವೆ. ನಾವು ಅನೇಕ ರೀತಿಯ ವೆಬ್ಸೈಟ್ನಲ್ಲಿ ನಿಮಗೆ ರಿಸರ್ಚ್ ಮಾಡಿಬಿಟ್ಟು ನಮ್ಮ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾವೆ. ಈ ಒಂದು ವಿಡಿಯೋ 100% ರಿಯಲ್ ಆಗಿರುವಂತಹ ಮಾಹಿತಿಗಳಾಗಿರುತ್ತೆ. ಸೊ ಇದೊಂದು ನಮ್ಮ ಸ್ಟಡಿ ಪ್ರಕಾರ ಮಾಡಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ನೋಡಿ, ಹಣ ಜಮೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಹೊಸ ಮಾದರಿ ಅನುಸರಿಸಲಾಗುತ್ತಿದೆ ಮತ್ತು ಈಗಾಗಲೇ ಬೆಂಗಳೂರು ಸುತ್ತಮುತ್ತಲಿನ 5 ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ನಿಮಗೆ ಅಪ್ಲೋಡ್ ಮಾಡೋದಿಲ್ಲ. ಇದೇ ರೀತಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ವೀಡಿಯೋಸ್ಗಳಿಗೋಸ್ಕರ ನೋಡಿ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ. ಹೌದು, ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ನಿಮ್ಮ ಲೈಕ್ ಅನ್ನು ನೀಡಿ. ನೋಡಿ, ಇಲ್ಲಿ ಹಣ ಜಮೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಹೊಸ ಒಂದು ಮಾದರಿ ಅನುಸರಿಸಲಾಗುತ್ತಿದೆ. ಈಗಾಗಲೇ ಬೆಂಗಳೂರು ಸುತ್ತಮುತ್ತಲಿನ 5 ತಾಲೂಕುಗಳ ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿದ್ದು, ಅಲ್ಲಿಂದ ಶಿಶು ಒಂದು ಯೋಜನಾಭಿವೃದ್ಧಿ ಅಧಿಕಾರಿಗಳ CDPO ಅಂತ ಹೇಳ್ತಾರೆ, ಈ ಮೂಲಕ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಮತ್ತು ಇದು ವಿಕೇಂದ್ರೀಕರಣದ ಭಾಗವಾಗಿ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸಹಾಯವಾಗಲಿದೆ ಅಂತ ಹೇಳ್ಬೋದು. ನೋಡಿ, ಈಗಾಗಲೇ ಸ್ನೇಹಿತರೆ 2 ದಿನಗಳು ಕಳೆದಿರುವುದರಿಂದ ಮುಂದಿನ 6 ಮತ್ತು 8 ದಿನಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗುವ ಒಂದು ನಿರೀಕ್ಷೆ ಇದೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಹೇಳುವಂತಹ ಇನ್ಫಾರ್ಮೇಷನ್ ಅನ್ನು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಮತ್ತು ನಿಮಗೆ ಇವತ್ತು ಯಾರ್ಯಾರಿಗೆ ಹಣ ಬರಲಿದೆ ಹಾಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬರಲಿದೆ ಮತ್ತು ಯಾವ ಒಂದು ಸಮಯಕ್ಕೆ ಇದು ಬರಲಿದೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣದ ಬಗ್ಗೆ ಮಹತ್ವದ ಮಾಹಿತಿ ಬಂದಿದೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಒಂದು ಘೋಷಣೆಯನ್ನು ಏನು ಮಾಡಿದ್ದಾರೆ ಹಾಗೂ ಹಣ ನಿಮ್ಮ ಖಾತೆಗೆ ಯಾವಾಗ ಜಮೆ ಆಗುತ್ತಿದೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಈ ಒಂದು 16ನೇ ಕಂತಿನ ಹಣದ ಬಗ್ಗೆ ಮಾತನಾಡಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿರುವಂತಹ ಮಾಹಿತಿಯನ್ನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ. 16ನೇ ಕಂತಿನ ಹಣ ಇಲ್ಲಿ ಅನೇಕ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು ಸ್ನೇಹಿತರೆ. ಸೊ ಇಲ್ಲಿ 28ರಿಂದ 30 ಜಿಲ್ಲೆಗಳಿಗೆ ಇಲ್ಲಿ ಫಲಾನುಭವಿಗಳಿಗೆ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಇಲ್ಲಿ ಸಚಿವೆಯ ಒಂದು ಮಾತಿನ ಪ್ರಕಾರ ಮಾರ್ಚ್ 10ರ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಅಂತಾನೆ ಹೇಳ್ಬಹುದು. ಮತ್ತು ನೀವು ಈಗಾಗಲೇ SMS ಅಥವಾ ಬ್ಯಾಂಕ್ ಮೆಸೇಜ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಣ ಯಾವ ಒಂದು ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೋಡಿ ಸ್ನೇಹಿತರೆ, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬೆಂಗಳೂರು ಜಿಲ್ಲೆಗೆ ಈ ಒಂದು ಹಣ ಇವಾಗಲೇ ಬಂದಿದೆ ಹಾಗೂ ಮೈಸೂರು ಜಿಲ್ಲೆಗೂ ಕೂಡ ಇವಾಗಲೇ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ದಾವಣಗೆರೆ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಸ್ನೇಹಿತರೆ. ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಹಾಗೂ ಗದಗ ಜಿಲ್ಲೆಗೂ ಕೂಡ ಬಂದಿದೆ, ಧಾರವಾಡ ಜಿಲ್ಲೆಗೂ ಕೂಡ ಬಂದಿದೆ ಮತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹಣ ಜಮೆಯಾಗತೊಡಗಿದೆ ಅಂತಾನೆ ಹೇಳ್ಬಹುದು. ಮತ್ತು ಇನ್ನು ಕೆಲವು ಜಿಲ್ಲೆಗಳಿಗೆ ಹಂತವಾಗಿ DBT ಸ್ನೇಹಿತರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ರವಾನೆಯಾಗಲಿದೆ ಅಂತ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಅನ್ನು ಮಾಡಿ. ಸೊ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಣ ತಲುಪಲು ಸಮಯ ಎಷ್ಟು ಬೇಕು ಅಂತಂದ್ರೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು ಅಂತಂದ್ರೆ ಇದಕ್ಕೆ ಸಮಯ ಎಷ್ಟು ಬೇಕು ಅಂತ ನೋಡಿದ್ರೆ ನೋಡಿ, ಬ್ಯಾಂಕ್ ಪ್ರಕ್ರಿಯೆಗಳ ಪ್ರಕಾರ ಹಣ ಒಂದು ಖಾತೆಗೆ ತಲುಪಲು 3ರಿಂದ 7 ದಿನಗಳ ಒಂದು ಕಾಲ ಹಿಡಿಯಬಹುದು. ಒಂದು ಬಾರಿಯೇ 3 ತಿಂಗಳು ಅಂತಂದ್ರೆ 6,000 ರೂಪಾಯಿ ಹಣ ಬಿಡುಗಡೆ ಒಂದು ಆಗುವ ಸಾಧ್ಯತೆನೂ ಕೂಡ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇವಾಗ ಹಣ ಬಂದಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ಕೊನೆವರೆಗೂ ಕೂಡ ನೋಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೇ ಈ ರೀತಿಯಾಗಿ ನೀವು ಪರಿಶೀಲಿಸಿ ಅಂತಾನೆ ಹೇಳ್ಬಹುದು. ನಾನು ಹೇಳ್ತೇನೆ ನೋಡಿ, ಸೇವಾ ಸಿಂಧು ವೆಬ್ಸೈಟ್ ಅಥವಾ ನಂಬಿದ ಬ್ಯಾಂಕ್ ಪಾಸ್ಬುಕ್ ಮೂಲಕ ಸ್ಟೇಟಸ್ ಅನ್ನು ಚೆಕ್ ಮಾಡಿರಿ ಅಂತಾನೆ ಹೇಳ್ಬಹುದು. ಮತ್ತು ಗ್ರಾಮ್ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಈ ಕೇಂದ್ರಗಳಿಗೆ ನೀವು ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ ತೆರಳಿ. ಮತ್ತು ಅಧಿಕೃತ ವೆಬ್ಸೈಟ್ ನಲ್ಲಿ ಹೊಸ ಲಿಂಕ್ ಅಪ್ಡೇಟ್ ಅನ್ನು ಕೂಡ ನೀವು ಪಡಿಬಹುದು. ಸೊ ಇದನ್ನು ಸೀಮಿತವಾಗಿ ನೀವು ಪರಿಶೀಲನೆಯನ್ನು ಕೂಡ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಒಟ್ಟಾರೆಯಲ್ಲಿ
ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂಬುದಾಗಿ ನಾವು ಭಾವಿಸುತ್ತೇವೆ ಮತ್ತು ನಿಮ್ಮ ಖಾತೆಗೆ ಹಣ ಜಮೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಗಳಿಗೋಸ್ಕರ ನಮ್ಮ ಒಂದು ಈ ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಹಾಗೂ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಮತ್ತಷ್ಟು ಅಪ್ಡೇಟ್ಗಳಿಗೋಸ್ಕರ ಮರಳಿ ಬರುತ್ತಾನೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ಹಾಗೂ ಸ್ವಲ್ಪನಾದರೂ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ನನ್ನ ವೀಕ್ಷಕರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಏನೇ ಸಹಾಯ ಬೇಕಿದ್ರೂ ಕೆಳಗಡೆ ಕಾಮೆಂಟ್ನಲ್ಲಿ ಕಾಮೆಂಟನ್ನು ಮಾಡಿ.